ನಾನು CM ಕಡೆ ಅಲ್ಲ, ನ್ಯಾಯದ ಕಡೆ ಇರೋ ನಾನು. CM ಕಡೆ ಇರ್ತೀನಿ, ಇನ್ನೊಬ್ಬರಿಗೆ ಇರೋದಿಲ್ಲ ಅಂತಕ್ಕಂಥ ಭಾವನೆ ಇಟ್ಕೋಬಾರ್ದು. ನ್ಯಾಯದ ಕಡೆ ಇರೋದು. ಈಗ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರಲ್ಲ, ಹಿಂದಿನ ಮುಖ್ಯಮಂತ್ರಿಗಳು ಯಾಕೆ ಕೊಡಲಿಲ್ಲ? ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಒಬ್ಬರು ಉಪವಾಸ ಇಲ್ಲ ನಮ್ಮ ರಾಜ್ಯದಲ್ಲಿ, ಮತ್ತು ಒಬ್ಬರು ಭಿಕ್ಷುಕರಿಲ್ಲ, ಇವತ್ತು ಅನ್ನ ಅಂತ ಕೇಳೋರಿಲ್ಲ. ಅಂತ ಒಂದು ಪುಣ್ಯದ ಕೆಲಸ ಯಾರು ಮಾಡಿದ್ರು? ಹೇಳ್ಬೋದು ಸಿದ್ದರಾಮಯ್ಯನ ಮನೆಯನ್ನು ತಂದು ಕೊಟ್ಟಿಲ್ಲ ಅಂತ ಭಾಷಣ ಹೊಡಿತಾರೆ. ಹಿಂದಿನ ಮುಖ್ಯಮಂತ್ರಿಗಳು ಏನು ಮನೆಯನ್ನು ತಂದು ಕೊಡ್ತಿರಲಿಲ್ಲ, ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದರೆ ಆ ಮನಸ್ಥಿತಿ ಯಾಕಿಲ್ಲ ಅಂತ, ಆ ರೀತಿಯ ಬಡವ್ರ ಪರವಾಗಿದ್ದಾರೆ ಅಂತೇಳಿ ನಾನು ಅವ್ರ ಜೊತೆ ಇದ್ದೀನಿ. ತಾವು ಯಾವಾಗ ಸರ್ ಸಂಪುಟಕ್ಕೆ ಮಾಡೋದು? ನಾನು ಬಂದರೂ ಬರ್ಬೋದು, ಹೋದರೆ ಹೋಗ್ಬೋದು. ನನಗೇನು ಅಧಿಕಾರದ ಆಸೆ, ನಾನು ಯಾವತ್ತೂ ಅಧಿಕಾರ ಹುಡ್ಕೊಂಡು ಹೋಗೋನೇ ಅಲ್ಲ. ನೀವು ಹೇಳಬೇಕು ಅಂತ ಹೇಳಿದ್ರೆ 1978 ಪಾಪ ದೇವರಾಜ ಅರಸು ಕರೆದು ಇಂಥ ಕಡೆ ನಿಂತ್ಕಳೆ ಎಲೆಕ್ಷನ್ಗೆ ಅಂದರು. ಅವರು ನಿಲ್ಲುವಾಗ ಇಲ್ಲ ಸರ್, ನಾನು ಇನ್ನೂ ಮೈಂಡ್ ಸೆಟ್ಟು ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಇಲ್ಲ ಅಂದು. ದುಡ್ಡು ಗಿಡ್ಡು ಯೋಚನೆ ಮಾಡಬೇಡ, ನಾನೆಲ್ಲ ಸಹಾಯ ಮಾಡ್ತೀನಿ ಅಂದು. ಆದರೂ ಕೂಡ ನಾನು ಬೇಡಿ ಸರ್ ಅಂದು. ಆಮೇಲೆ ತಿರುಗಿ 83, 85, 89, 94ವರೆಗೂ ಸೀರಿಯಸ್ ಟ್ರೈ ಮಾಡಿದೆ, ಟಿಕೆಟ್ ಸಿಕ್ಕಲಿಲ್ಲ. 94ರಲ್ಲಿ ಇಂಡಿಪೆಂಡೆಂಟ್ ನಿಂತೆ ತುಮಕೂರಿಗೆ ಇಂಡಿಪೆಂಡೆಂಟಲ್ಲಿ ಯಾವನು ಕೂಡ 5,000 ಮೇಲೆ ಓಟ್ ತಗೊಂಡಿರಲಿಲ್ಲ. ಜನ ನನಗೆ 26,000 ಓಟ್ ಹಾಕ್ತಾರೆ. ಸೊ ಆಮೇಲೆ 98ಅಲ್ಲಿ ನನಗೆ ಕೌನ್ಸಿಲ್ ಟಿಕೆಟ್ ಕೊಟ್ಟರು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್, ಹೆಂಗೂ ಸೋಲೋ ಸೀಟ್ ಕಾಂಗ್ರೆಸ್ಸು ಅಂತೇಳಿ ಕೊಟ್ಟರು. ಇವ್ರು 3 ಜನ MLAಗಳಿದ್ದರು, ಮುದ್ದನ್ಮೇಗೌಡ, ಜಯಚಂದ್ರ, ನಾರಾಯಣ ಸತ್ಯವಾದ. 3 ಜನ ನಂಗೆ ವಿರುದ್ಧ ಇದ್ದರು. ಇದೇ ಖರ್ಗೆ ಸಾಹೇಬರು ಅವತ್ತು ನನಗೆ ಧರ್ಮಸಿಂಗ್ ಅವರು ಅಧ್ಯಕ್ಷರಿದ್ದರು, ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಿದ್ದರು. ಅವರು ಮನಸ್ಸು ಮಾಡಿ ನನಗೆ ಕರೆದು ನಿಂತ್ಕೊಳ್ಳ ನೀನು, ನಾವೆಲ್ಲ ಇದ್ದೀವಿ ಗೆಲ್ಸೋಣ ಅಂತ ಹೇಳಿದ್ರ ಮೇಲೆ ನಾನು 98ಅಲ್ಲಿ ನಿಂತು ಗೆದ್ದೆ. 2004ಅಲ್ಲಿ ನಾನು ಎಲ್ಲ ಕೃಷ್ಣ ಅವರೇ ಮುಖ್ಯಮಂತ್ರಿ, ನಮ್ಮದೇ ಮೆಜಾರಿಟಿ ಇತ್ತು, ನನಗೆ ಟಿಕೆಟ್ ಡಿನೇ ಮಾಡಿಬಿಟ್ಟು ಇನ್ನೊಬ್ಬರು ಕೊಟ್ಬಿಟ್ರು. ಅದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ. ನಾನು ಅವಾಗ ದೇವೇಗೌಡರು ನನಗೆ ಕರೆದು ಟಿಕೆಟ್ ಕೊಟ್ಟರು ಬೆಳ್ಳಾವಿನಲ್ಲಿ. ಅಂದರೆ ಅವ್ರು ಬೇರೆ ಕಾನ್ಸ್ಟಿಟ್ಯೂನ್ಸಿ ಹೇಳಿದ್ರು, ನಾನು ಆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲಿಲ್ಲ. ನನಗೆ ಯಾರು ವಿರೋಧ ಮಾಡಿದ್ನೋ ಅವನ ಮೇಲೆ ನಾನು ಟಿಕೆಟ್ ತಗೊಂಡು ನಿಂತು ಅವ್ನು ಸೋಲಿಸ್ದೆ. ಅವನು ನಂದು ಆ ರೀತಿ ಚಾಲೆಂಜಿಂಗ್ ಪಾಲಿಟಿಕ್ಸ್ ಹೊರತು ನಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾವತ್ತೂ ನಾನು ಮಾಡಿಲ್ಲ. ಸರ್, ಈಗ CM ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್, ಈಗ ಶಾಸಕರ ಒಂದು ಅಭಿಪ್ರಾಯನೂ ಕೂಡ ಕೇಳಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಿದ್ದಾರೆ. ನಾನು ಹಿಂದೆ ಹೇಳಿದ್ದೀನಿ, ಶಾಸಕರು ಯಾವ ಕಡೆ ಇರ್ತಾರೆ ಅವ್ರ ಕಡೆ ಲೀಡರ್ ಎಲೆಕ್ಟ್ ಆದರೆ ಅದು SM ಕೃಷ್ಣ ಅವ್ರ ಕಾಲದಲ್ಲಿ ಆದಂಗೆ. ಶಾಸಕರ ಬೆಂಬಲ ಇಲ್ಲದೆ ಮುಖ್ಯಮಂತ್ರಿ ಮಾಡಿದ್ರೆ ಮೊಯ್ಲಿ ಅವ್ರ ಮುಖ್ಯಮಂತ್ರಿ ಆದ್ರಲ್ಲ, ಆ ಥರ ಹೌದಲ್ವಾ? ಅದರಿಂದ ಶಾಸಕರ ಬೆಂಬಲನೂ ಬೇಕು, ಹೈಕಮಾಂಡ್ ಆಶೀರ್ವಾದನೂ ಬೇಕು. ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ.